ಕ್ರಿಸ್ಮಸ್ ಆದ ನಂತರ ನನಗೆ ಆರ್ಡರ್ ಬಂದಿದ್ದು ಕ್ರಿಸ್ಮಸ್ ದಿನ ಸಂಜೆ 8 ಗಂಟೆ ರಾತ್ರಿ. 26ನೇ ತಾರೀಕಿಂದ ಮೊನ್ನೆ 26ನೇ ತಾರೀಕುವರೆಗೂ 1 ವರ್ಷ ಆಗಿದೆ. 1 ವರ್ಷ ಬಂದ ನಂತರ ಯಾಕಂದ್ರೆ ಬಂದು ಹೊಸದಲ್ಲಿ ಕೂಡ ನಾನು ತಮ್ಮನ್ನು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ಆಲೋಚನೆಗಳು ಕೂಡ ನಿಮ್ಮೊಂದಿಗೆ ನಾನು ಹಂಚಿಕೊಂಡಿದ್ದೆ. ನಂತರ ಈ 1 ವರ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಬದಲಾವಣೆಗಳಾಗಿದೆ ಅನ್ನೋದು ಕೂಡ ನೀವೆಲ್ಲರೂ ಗಮನಿಸಿದ್ದೀರಿ, ನೋಡಿದ್ದೀರಿ. ಸೊ ನಿಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅಂದ್ಕೊಂಡಿರ್ತೇನೆ. ಯಾಕೆಂದ್ರೆ ನೋಟ ಸಾಮಾನ್ಯವಾಗಿ ಭಿನ್ನವಾಗಿರುತ್ತೆ. ನೋಡುವ ದೃಷ್ಟಿಕೋನಗಳು ಅವರವರ ನೆಲೆಯಲ್ಲಿ ನಿಂತು ನೋಡಿದಾಗ ಅದು ಸಾಮಾನ್ಯವಾಗಿ ವಿಭಿನ್ನವಾಗಿ ಕಾಣೋದು ಸಹಜ. ಒಬ್ಬ ಅಧಿಕಾರಿಯಾಗಿ ನಾವು ಏನ್ ಕೆಲಸ ಮಾಡಬಹುದು, ಅದರಲ್ಲೂ ಒಬ್ಬ ಜಿಲ್ಲಾ ಅಧಿಕಾರಿಯಾಗಿ ಒಳಗಡೆ ಬಂದಂತ ಎಲ್ಲ ಸವಾಲುಗಳನ್ನ, ಸಮಸ್ಯೆಗಳನ್ನ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಕಾನೂನಿನ ಮಿತಿ ಒಳಗೆ ನಿಭಾಯಿಸುವಲ್ಲಿ ನನಗೆ ಸಹಕಾರ ನೀಡಿದಂತ ಈ ಜಿಲ್ಲೆಯ ಜನರು ಮತ್ತು ಜನಪ್ರತಿನಿಧಿಗಳು ಹಾಗೂ ಪತ್ರಕರ್ತರು, ಸಾರ್ವಜನಿಕರಿಗೆ ಮೊದಲು ನಾನು ನನ್ನ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಯಾವುದೇ ಒಬ್ಬ ಅಧಿಕಾರಿ ತನ್ನ ಒಂದು ಕಾರ್ಯವ್ಯಾಪ್ತಿಯಲ್ಲಿ, ಸೇವಾವಧಿನಲ್ಲಿ ಒಂದಷ್ಟು ಕೆಲಸ ಮಾಡ್ತಾನೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಸಾರ್ವಜನಿಕರ ಸಹಕಾರ ಮತ್ತು ಜನಪ್ರತಿನಿಧಿಗಳ ಬೆಂಬಲ. ಇವೆರಡು ಇವತ್ತಿನ ದಿನ ಸಿಕ್ಕದೆ ಹೋದ್ರೆ ಅವರು ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಾಗೋದಿಲ್ಲ. ಆಯಾರಾಮ್ ಗಯಾರಾಮ್ ಅಧಿಕಾರಿಗಳಾಗಿರ್ತವರೇ ಜಾಸ್ತಿ ಆಗೋದನ್ನ ಕಾಣ್ತಾ ಇದ್ದೇವೆ. ಇವತ್ತಿನ ಸಂದರ್ಭದಲ್ಲಿ ನನ್ನ 34 ವರ್ಷದ ಸಾರ್ವಜನಿಕ ಜೀವನದಲ್ಲಿ ಕೊನೆಯ ಒಂದು ಕಷ್ಟಕರವಾಗಿದೆ ಅಥವಾ ತುಂಬಾ ಸವಾಲಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಸವಾಲುಗಳನ್ನ ನೀವು ಹೆಂಗ್ ನಿಭಾಯಿಸ್ತೀರಿ ಅನ್ನೋದಕ್ಕೆ ಬಹುಶಃ ನಿಮ್ಮ ಅನುಭವ, ನಿಮ್ಮ ಜ್ಞಾನ ಮತ್ತು ನಿಮ್ಮಲ್ಲಿರುವಂತಹ ತಾಳ್ಮೆ ಹಾಗೂ ವಿವೇಕ, ಈ 4 ಕೂಡ ಒಬ್ಬ ಅಧಿಕಾರಿಗೆ ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ ಇವತ್ತಿನ ಒಂದು ಸಂದರ್ಭದಲ್ಲಿ. ಅದರಲ್ಲೂ ನೀವು ಡಿಸ್ಪ್ಯಾಷನೇಟ್ ಆಗಿ ನೋಡುವಂಥದ್ದು, ಸಮಸ್ಯೆಗಳನ್ನ ಎಲ್ಲೂ ಯಾವುದಕ್ಕೂ ಅಂಟಿಕೊಳ್ಳದೆ ಮುಕ್ತವಾದ ಮನಸ್ಸಿನಿಂದ ಸಮಸ್ಯೆಗಳನ್ನ ಓಪನ್ ಮೈಂಡ್ ಆಗಿ ನೋಡಿದಾಗ ನನಗನ್ಸುತ್ತೆ ನಿಮಗೆ ಪರಿಹಾರ ನಿಚ್ಚಳವಾಗಿ ಕಾಣ್ತದೆ. ಅದು ಎಷ್ಟು ಸ್ಪಷ್ಟವಾಗಿರುತ್ತೆ ಅಂದ್ರೆ ನಿಮಗೆ ಕಾರ್ಯತಂತ್ರ ರೂಪಿಸಲಿಕ್ಕೆ ಸಮಸ್ಯೆನೇ ಆಗೋದಿಲ್ಲ. ಇದು ಬಹಳ ಮುಖ್ಯವಾಗಿ ಒಬ್ಬ ಅಧಿಕಾರಿಗೆ ಇರಬೇಕಾಗಿದ್ದು. ಬಿಕಾಸ್ ದಟ್ ಸ್ಪೀಕ್ಸ್ ಅಬೌಟ್ ದ ಕ್ರೆಡಿಬಿಲಿಟಿ ಅಂಡ್ ಆಲ್ಸೋ ಇಂಟೆಗ್ರಿಟಿ ಆಫ್ ದಿ ಆಫೀಸರ್. ಒಬ್ಬ ವ್ಯಕ್ತಿಯ ಸಮಗ್ರತೆ, ವ್ಯಕ್ತಿತ್ವದ ಜೊತೆನಲ್ಲೇ ಅದು ಕೂಡ ಬಂದ್ಬಿಡ್ತದೆ. ಸೊ ಇದು ನನಗೆ ಬಹಳ ಮುಖ್ಯ ಅನಿಸುತ್ತೆ. ಮತ್ತೆ ಇವತ್ತಿನ ಸಂದರ್ಭದಲ್ಲಿ ನನಗೆ ಅನಿಸೋದು ಈ 3 ಈಗಳು ಬಹಳ ಮುಖ್ಯ. ಏನಪ್ಪ ಈಗಳು ಅಂತಂದ್ರೆ, ಒಂದು ಎಜುಕೇಶನ್. ಎಜುಕೇಶನ್ ಅಂದ್ರೆ ಅಧಿಕಾರಿಗಳಲ್ಲ, ಅವರು ಏನೇ ಕೆಲಸ ಮಾಡಬೇಕಾದ್ರೂ ಸರ್ಕಾರದ ಪ್ರತಿನಿಧಿಯಾಗಿ ನಾವಿಲ್ಲಿ ಕೆಲಸ ಮಾಡ್ತೀವಿ. ಸರ್ಕಾರದ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳಿರ್ತವೆ. ಆ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನ ನಾವು ಸಾರ್ವಜನಿಕರಿಗೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮುಟ್ಟಿಸುವಲ್ಲಿ ಯಶಸ್ವಿ ಆಗ್ತಾ ಇದೀವ. ಆ ಕಾರಣಕ್ಕಾಗಿ ನೀವು ಈ ಅನ್ನೋದು ಬಹಳ ಮುಖ್ಯ. ಅದು ಎಜುಕೇಶನ್ ಅಂದ್ರೆ ನಾವು ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು, ಎಜುಕೇಟ್ ಮಾಡ್ತಕ್ಕಂಥದ್ದು, ಸೆನ್ಸಿಟೈಸ್ ಮಾಡ್ತಕ್ಕಂಥದ್ದು, ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಇದು ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ತಿಳ್ಕೋಬೇಕಾಗಿದೆ. ಏನಪ್ಪ ಅಂದ್ರೆ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ಇದು ಒಂದು ನಿರಂತರವಾದ ಪ್ರಕ್ರಿಯೆ. ಇದನ್ನ ನಾವು ಹೆಚ್ಚು ಮಾಡಿದಷ್ಟು ನಿಮಗೆ ಸಮಾಜದಲ್ಲಿ ಸಹಭಾಗಿತ್ವ ಅನ್ನೋದಕ್ಕೆ ಅರ್ಥ ಬರ್ತದೆ. ಸಹಭಾಗಿತ್ವ ಇಲ್ಲದೆ ಯಾವುದೇ ಒಬ್ಬ ಅಧಿಕಾರಿಯಾಗಿ ಕೂರುತ್ತೆ ನಿಲ್ಲುತ್ತೆ ಅಂತಂದ್ರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ, ಸಾಧ್ಯವೇ ಇಲ್ಲ. ಅದನ್ನ ನೀವು ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ PPP ಮಾಡೆಲ್ ಅಂತ ಕರೀಬಹುದೇನೋ ಗೊತ್ತಿಲ್ಲ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ. ಬಟ್ ಸಾರ್ವಜನಿಕರ ಸಹಭಾಗಿತ್ವ ಮತ್ತು ಅವರ ಒಂದು ಗುಡ್ ವಿಲ್ ಅಂತ ನಾವೇನ್ ಕರಿತೀವಿ, ಅದು ಇಲ್ಲದೆ ಹೋದ್ರೆ ಯಾವುದೇ ಒಂದು ಜಿಲ್ಲೆ ಆಗಲಿ ರಾಜ್ಯವಾಗಲಿ ಅದು ತಾನು ಅಂದುಕೊಂಡ ರೀತಿಯಲ್ಲಿ ನಿರೀಕ್ಷಿತವಾದಂತಹ ಯಶಸ್ಸನ್ನ ಅಥವಾ ಸಾಧನೆಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ನಿರಂತರವಾದ ಜಾಗೃತಿ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ಸರ್ಕಾರದ ಯೋಜನೆಗಳ ಬಗ್ಗೆ ಆಗ್ತಾ ಇರಬೇಕು. ಯಾಕಂದ್ರೆ ಸರ್ಕಾರಗಳು ಒಂದಾದ್ಮೇಲೆ ಒಂದು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಕಾರ್ಯಕ್ರಮಗಳು ಕೂಡ ಬದಲಾಗ್ತಾ ಇರ್ತವೆ ಆದ್ಯತೆಗಳ ಮೇರೆಗೆ. ಆ ಕಾರ್ಯಕ್ರಮಗಳು ಸಾರ್ವಜನಿಕರ ಮನಸ್ಸಿನಲ್ಲಿ ಹಚ್ಚೊತ್ತಬೇಕು ಅಂತಂದ್ರೆ ಅದು ನಿರಂತರವಾಗಿ ಆಗಬೇಕು. ಎರಡನೇದು ಬಹಳ ಮುಖ್ಯ, ಒಬ್ಬ ಅಧಿಕಾರಿ ಇವತ್ತು ನಾನು ಅಂದುಕೊಳ್ಳೋದೇನಂದ್ರೆ ಬೇಕಾಗಿರೋದು ಎಂಪತಿ. ಈ ಎಂಪತಿ ಇಲ್ಲದೆ ಹೋದ್ರೆ ಒಬ್ಬ ಅಧಿಕಾರಿ ತಾನು ತನ್ನ ಒಂದು
ಸೇವಾವಧಿನಲ್ಲಿ ಅವನಿಗೆ ಏನ್ ಹೆಸರು ಮಾಡ್ತಾನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಅವನಿಗಂತೂ ತೃಪ್ತಿ ಸಿಗೋದಿಲ್ಲ. ಬೇರೆ ತೃಪ್ತಿ ಬಗ್ಗೆ ನಾನು ಮಾತಾಡ್ತಲ್ಲ, ನೀವು ಕೂಡ ನಿಮ್ಮ ತೃಪ್ತಿಗೋಸ್ಕರ ಕೆಲಸ ಮಾಡ್ಬೇಕಾಗತ್ತಲ್ವಾ ಸಾರ್ವಜನಿಕ ಬದುಕಿನಲ್ಲಿ. ಐ ಆಮ್ ಆನ್ಸರಬಲ್ ಟು ಮೈ ಕಾನ್ಶಿಯನ್ಸ್ ರಾದರ್ ದೆನ್ ಎನಿಬಡಿ ಎಲ್ಸ್. ಸಾರ್ವಜನಿಕ ಅಧಿಕಾರಿಯಾಗಿ ನಮಗೆ ಅಫ್ಕೋರ್ಸ್ ನಮಗೆ ಕೇಳೋರು ಜಾಸ್ತಿ ಇದ್ದಾರೆ, ನಾವು ಆನ್ಸರ್ ಮಾಡ್ಲೇಬೇಕು. ಅದ್ರ ಜೊತೆನಲ್ಲಿ ಅದಕ್ಕೆ ಮೀರಿದೊಂದು ನಮ್ಮಲ್ಲೊಂದು ಕಾನ್ಶಿಯನ್ಸ್ ಅಂತಿದೆ, ಆ ಜ್ಞಾನ ಅಂತಿದೆ, ಅಥವಾ ಆತ್ಮಸಾಕ್ಷಿ ಅಂತಿದೆ, ಅದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ. ಆಮೇಲೆ ನಾನು ರಾತ್ರಿ ವಾಪಸ್ ಹೋದಾಗ ಮಲ್ಕೊಂಡಾಗ ನನಗೆ ಇವತ್ತು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನುವಂತ ಆ ಸಮಾಧಾನದ ಭಾವ ಇದೆಯಲ್ಲ, ಅದು ನನಗನ್ಸುತ್ತೆ ಬಹಳ ಮುಖ್ಯ. ಅದು ಎಂಪತ್ತಿದ್ರೆ ಮಾತ್ರ ಸಿಗೋದು. ಸಿಂಪತಿ ಎಲ್ರಿಗೂ ಇರುತ್ತೆ, ಅಯ್ಯೋ ಅಂತ ಅಂದ್ಬಿಡ್ತೀವಿ, ಏನ್ ಮಾಡ್ತೀವಿ ಆಮೇಲೆ ವಾಟ್ಸಪ್ ನಲ್ಲಿ ಹಾಕ್ತೀವ, ಸ್ಟೇಟಸ್ ಹಾಕೋತೀವ, ಇನ್ಸ್ಟಾಗ್ರಾಮ್ ಅಲ್ಲಿ ಅಳ್ತೀವ, ಅಷ್ಟೇ ತಾನೆ. ನಾನು ಯಾವಾಗ ಹಿಂದೆ ಕೂಡ ನಿಮ್ಗೆ ಹೇಳಿ, ಎಲೆಕ್ಟ್ರಾನಿಕಲಿ ಕನೆಕ್ಟ್ ಆಗಿದ್ದೀವಿ ನಾವು ಕೂಡ. ನೀರು ಕಣ್ಣಲ್ಲಿ ಬರೋದಿಲ್ವಲ್ಲ, ಬಿಕಾಸ್ ಈಸ್ ನಾಟ್ ಕನೆಕ್ಟೆಡ್ ಟು ಮೀ ಎಮೋಷನಲಿ. ಅದೇನೆಲ್ಲೋ ಸತ್ತಿದ್ದಾರೆ ಯಾರೋ ಮಾಡಿದ್ದಾರೆ ಅಂದಾಗ ಪೇಪರ್ ಅಲ್ಲಿ, ಟಿವಿನಲ್ಲಿ, ನಾವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ವಾಟ್ಸ್ಆಪ್ ನಲ್ಲೋ ದೊಡ್ಡದಾಗ ಹಾಕೊಂಡು ಕಮೆಂಟ್ಗಳು ಮಾಡ್ತಾ ಇರ್ತೀವಿ. ಇಟ್ಸ್ ವೆರಿ ಈಸಿ. ಸೊ ಅಂದ್ರೆ ನಾವೆಲ್ಲ ಒಂದು ಕಡೆ ನಾವು ಮನುಷ್ಯ ಹಿಂದೆ ಪ್ರಕೃತಿಗೆ ಹತ್ರನಾಗಿದ್ದ, ಈಗ ಮಿಷನ್ ಹತ್ರ ಆಗ್ತಾನೆ, ಅಷ್ಟೇ ಡಿಫರೆನ್ಸ್. ಇದನ್ನೇ ಕುವೆಂಪು ಅವರು ವಿರೋಧ ಮಾಡಿದ್ದು, ಇದನ್ನೇ ವರ್ಡ್ಸ್ವರ್ತ್ ವಿರೋಧ ಮಾಡಿದ್ದು ಇಂಗ್ಲೆಂಡ್ ನಲ್ಲಿ. ಅದಕ್ಕೆ ನಾವು ಕುವೆಂಪು ಯಾಕೆ ಪ್ರಕೃತಿ ಕಡೆ ನಮ್ಮನ್ನೆಲ್ಲ ಎಳಿತಾರೆ, ಯಾಕಂದ್ರೆ ದೈವತ್ವ ಇದೆ ಅಂತ, ಅಲ್ಲಿ ಮನುಷ್ಯತ್ವ ಇದೆ ಅಂತ. ನಮ್ಮಲ್ಲಿ ನಿಮ್ಮಲ್ಲಿ ಇರಬಹುದಾದಂತಹ ಸಣ್ಣ ಪುಟ್ಟ ಕ್ರೌರ್ಯಗಳನ್ನ ತಣ್ಣಗ್ ಮಾಡುತ್ತೆ ಅಂತ ಪ್ರಕೃತಿ, ಅದಕ್ಕೆ ಆ ಶಕ್ತಿ ಇದೆ. ಆದ್ರೆ ನಾವೆಲ್ಲ ಹೋಗ್ತಾ ಮಷೀನ್ ಹತ್ರ ಹೋಗ್ತಾ ಇದ್ದೀವಿ. ಮಷೀನ್ ಏನಿರುತ್ತೆ, ಭಾವನೆನೇ ಇಲ್ವಲ್ಲ ಮಷೀನ್ಗೆ. ಭಾವನೆ ಇಲ್ಲಿರೋ ಜೊತೆಲಿ ಭಾವನೆ ಇರುವವರು ಅನುಸಂಧಾನ ಮಾಡೋದು ಹೇಗೆ ಮಾಡ್ತಾ ಇದ್ದೀವಿ. ಇದು ನನಗೆ ಗೊತ್ತಿಲ್ಲ ಎಲ್ಲಿ ನಾವು ರೀಚ್ ಆಗ್ತೀವಿ ಅಂತ ಅಂದ್ಬಿಟ್ಟು. ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಐರನೀಸ್ ಆಫ್ ಮಾಡರ್ನ್ ವರ್ಲ್ಡ್ ಅಂತ ನನಗೆ ಅನ್ಸುತ್ತೆ. ಎಂಪತಿ ಅಂದ್ರೆ ನಿಮ್ಮ ನೋವಿನ ಒಳಗಡೆ ನಾನು ಕಾಣಿಸ್ಕೋಬೇಕು, ಸ್ಟೆಪ್ಪಿಂಗ್ ಇನ್ ಟು ದ ಶೂಸ್ ಆಫ್ ಅದರ್ಸ್. ನಿಮಗೆ ನೋವಾಗ್ತಾ ಇದೆಯಲ್ಲ, ನನಗೆ ಫೀಲ್ ಆಗಬೇಕು, ಅದು ಎಂಪತಿ. ದಟ್ ಈಸ್ ದಿ ಗ್ರೇಟೆಸ್ಟ್ ಹೈಲೈಟ್ ಆಫ್ ಅನ್ ಆಫೀಸರ್. ನಿಮಗೆ ಅದು ಫೀಲ್ ಆಗದೆ ಹೋದ್ರೆ ಅದು ಮಾಡಿಸ್ತಾ ಸಾಮರ್ಥ್ಯ ಸಮಾಜಕ್ಕಿದೆ, ಸಾರ್ವಜನಿಕರಿಗಿದೆ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಅಷ್ಟೊತ್ತಿಗೆ ಅಧಿಕಾರಿ ಮುಗಿಸ್ ಹೊರಟಿರ್ತಾರೆ. ಆ ಕಾರಣಕ್ಕಾಗಿ ಒಬ್ಬ ಅಧಿಕಾರಿಗೆ ಎಂಪತಿ ಇದ್ದಾಗ ಮಾತ್ರ ಒಂದಷ್ಟು ಏನಾದರೂ ಯೋಚನೆ ಮಾಡಬಹುದೇನೋ ಸಾರ್ವಜನಿಕ ಹಿತದಿಂದ, ಜನಹಿತದಿಂದ ಅಂತ ಅನ್ಸುತ್ತೆ. ಮೂರನೇದು ಎನ್ಫೋರ್ಸ್ಮೆಂಟ್. ಎನ್ಫೋರ್ಸ್ಮೆಂಟ್ ಕೊನೆಗೆ ಬರುತ್ತೆ. ಎಲ್ಲರಿಗೂ ದಂಡನೆ ಪರಿಹಾರ ಅಲ್ಲ, ಶಿಕ್ಷೆ ಪರಿಹಾರ ಅಲ್ಲವೇ ಇಲ್ಲ. ನೀವು ಸಾರ್ವಜನಿಕರಿಗೆ ಹೆಚ್ಚು ನೀವು ಜಾಗೃತಿ ಮೂಡಿಸಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸ್ಬಿಟ್ರೆ ಎನ್ಫೋರ್ಸ್ಮೆಂಟ್ ಅದ್ರ ಪಾತ್ರ ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದು. ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್ ಓವರ್ ದ ಇಯರ್ಸ್. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎರಡು ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದೆ ಅಂತೆ. ಒಂದು ಪ್ರೋ ಆಕ್ಟಿವ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ರಿಯಾಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಹೇಳಿದ್ರು, ನೀವು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ. ಇಟ್ಸ್ ರಿಯಾಕ್ಷನ್ ಫಾರ್ ಅನ್ ಆಕ್ಷನ್ ದೇರ್ ಇಸ್ ಅ ರಿಯಾಕ್ಷನ್. ಸ್ವಾಮಿ ನಮ್ಮ ಮನೆಯಲ್ಲಿ ನಮ್ದು ಬಚ್ಚಲ್ ಕಟ್ಕೊಂಡ್ಬಿಟ್ಟಿದೆ, ನೀರಿಲ್ಲ ಅಂದ್ರೆ ನಾನು ರೆಸ್ಪಾಂಡ್ ಮಾಡಿ ನೀವು ಸಹಾಯ ಮಾಡೋದು. ಇಟ್ಸ್ ರಿಯಾಕ್ಷನ್, ಇಟ್ಸ್ ರಿಯಾಕ್ಟಿವ್ ಅಡ್ಮಿನಿಸ್ಟ್ರೇಷನ್. ಪ್ರೊಯಾಕ್ಟಿವ್ ಅಂದ್ರೆ ಅದು ಬಚ್ಚಲ್ ಕಟ್ಕೊಂಡೆ ನಮ್ಗೆ ಗೊತ್ತಿದೆ ಅಲ್ಲ, ರಸ್ತೆ ಹಾಳಾಗಿದೆ ಗೊತ್ತಿದೆ ಅಲ್ವಾ, ನನ್ನ ಜವಾಬ್ದಾರಿ ಅಲ್ವಾ ನಗರಸಭೆ ಅಧಿಕಾರಿಯಾಗಿ ನಾನು ಮಾಡ್ಬೇಕಾಗಿದ್ದು, ಅದು ಪ್ರೊಯಾಕ್ಟಿವ್ ಅಡ್ಮಿನಿಸ್ಟ್ರೇಷನ್. ದಟ್ ಇಸ್ ವೇರ್ ದ ಡಿಫರೆನ್ಸ್ ಲೈಸ್. ಇದು ಇವತ್ತು ಕಡಿಮೆ ಆಗ್ತಾ ಇದೆ. ಸೊ ಈ ಮೂರು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು 1 ವರ್ಷದಿಂದ ನಾವೇನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾಯಿತು ಅಂತ ಕೆಲವು ಮಾತ್ರ ನಾನು ಬ್ರೀಫ್ ಆಗಿ ಹೇಳ್ತೇನೆ. ಆಮೇಲೆ ತಮ್ಮ ಪ್ರಶ್ನೆಗಳಿದ್ರೆ ನಾವು ಸಂವಾದ ಮಾಡೋಣ, ಯಾಕಂದ್ರೆ ಒನ್ ವೇ ಆಗೋಗ್ಬಿಡ್ತದೆ. ಅದಕ್ಕೆ ನಾನು ಪ್ರೆಸೆಂಟೇಷನ್ ಮಾಡೋದು, ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು, ಬೆಂತಟ್ಕೊಳ್ಳೋದು ಅದು ತಪ್ಪು, ಸರಿನೂ ಅಲ್ಲ. ಆಮೇಲೆ ನಮಗೆ ಇಷ್ಟು ಅನುಭವಗಳಾದ್ಮೇಲೆ ಕೂಡ ನನ್ನ ಬಗ್ಗೆ ನಾವು ಮಾತಾಡಲಿಲ್ಲ. somebody should talk about me and my work, ಅಷ್ಟೇ, nothing else. That the work will be done by history. ಇತಿಹಾಸ ಚರಿತ್ರೆ ಆ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಹೇಳಿದೆ ಸುರೇಶ್ ಅವ್ರಿಗೂ ಮತ್ತೆ ಅಧ್ಯಕ್ಷರಿಗೂ ಹೇಳಿದೆ, ನಾನು ಹೇಳ್ಕೊಳ್ಳೋದು ಚೆನ್ನಾಗಿಲ್ಲ, ಬಟ್ ಹೈಲೈಟ್ಸ್ ಹೇಳ್ಬಿಡಿ, ಹೈಲೈಟ್ಸ್ ಮಾತ್ರ ಹೇಳಕ್ ಸಾಧ್ಯ ಆಗ್ತದೆ ಅಷ್ಟೇ. ಒಂದಷ್ಟು ಐ ಜಸ್ಟ್ ಥ್ರೋ ಸಮ್ ಲೈಟ್ಸ್. ಸರ್ಕಾರದ ಎಲ್ಲ ಗೊತ್ತಿದೆ, ಅನೇಕ ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ. ಒಂದು ರೀತಿಯಲ್ಲಿ ಒಂದು ಸುಧಾರಣಾತ್ಮಕವಾದ ರೀತಿಯಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳು ತಂದಿದ್ದಾರೆ. ನಮ್ಮಲ್ಲಿ ವಿಶೇಷವಾಗಿ ನಾವು ಮತ್ತು ರೈತರ ಬಗ್ಗೆ ವಿಚಾರ ಮಾಡುವಾಗ ನೀವೆಲ್ಲ ಕೇಳೋದೇನಪ್ಪ ಅಂದ್ರೆ, ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ದರ್ಖಾಸ್ತ್ ಭೂಮಿಯನ್ನ ಹಿಂದೆ ಎಲ್ಲ ಮಂಜೂರು ಮಾಡಿದ್ದಾರೆ, ಪಿ ನಂಬರ್ಗಳಲ್ಲಿದೆ, ಅವೆಲ್ಲ ಕೋಡಿ ಆಗದೆ ದುರಸ್ತಾಗದೆ ಜನಗಳಿಗೆ ಕಟ್ಟ ಆಗ್ತಾ ಇದೆ. ಇದು ಬಹಳ ದೊಡ್ಡ ಸಮಸ್ಯೆ. ನಾನು ಇಲ್ಲೇ ರೈತರ ಜೊತೆ ಕೂಡ ಅವ್ರ ಜೊತೆ ಸಂವಾದ ಮಾಡೋದು ಈ ಬಗ್ಗೆ ಹೇಳಿದ್ದೆ. ಇದು ನಮ್ಮ ರಾಜ್ಯ ಸರ್ಕಾರದ ಬಹಳ ದೊಡ್ಡ ಕಾರ್ಯಕ್ರಮ. ಅದನ್ನು ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಿರ್ವಹಿಸಿಕೊಂಡು ಬಂದಿದ್ದೇವೆ. ಒಟ್ಟು 8,923 ಕೇಸ್ಗಳನ್ನ ಏನು ಭೂಮಿಯಿಂದ ನಮಗೆ ಬಂದಿದೆ ಈ ದರ್ಖಾಸ್ತ್ ಸಂಬಂಧಪಟ್ಟ ಹಾಗೆ, ಆ ಎಲ್ಲ ಕೇಸ್ಗಳಲ್ಲಿ ಕೂಡ ಅದು ಆನ್ಲೈನ್ ಅಲ್ಲಿ 1 to 5 ಮಾಡೋದು ಅಂತ ಮಾಡ್ತಾ ಇದ್ದೀವಿ.
ಆ 1 to 5 ನಲ್ಲಿ ಡೇಟಾ ಎಂಟ್ರಿ ಕಂಪ್ಲೀಟ್ ಆಗೋಗಿದೆ. ಇದರಲ್ಲಿ ಈಗ ನಾವು ಸುಮಾರು 6590ಕ್ಕೂ ಪ್ರಕರಣಗಳೆಲ್ಲ ಸಂಪೂರ್ಣವಾಗಿ ಮುಗಿಸ್ಬಿಟ್ಟಿದ್ದೀವಿ. ಈ ಇಷ್ಟು ಪ್ರಕರಣಗಳಲ್ಲಿ ಒಂದೊಂದು ಸ್ಟೇಜ್ ಇಂದ ಇನ್ನೊಂದೊಂದು ಸ್ಟೇಜ್ ಹೋಗುತ್ತೆ. ಒಟ್ಟು 6,000 ಆಲ್ಮೋಸ್ಟ್ 6,000 ಅನುಬಂಧ 1 ಅಂತ ಜನರೇಟ್ ಮಾಡಿದ್ವಿ. ಅನುಬಂಧ 1 ಅಂತಂದ್ರೆ ಎಲ್ಲವಕ್ಕೂ 1,000 ಅವೆಲ್ಲೂ ಕೂಡ ಮತ್ತೆ ಅದು ಸರ್ವೆ ಆಗಿದೆ, ದುರಸ್ತಿಗೆ ಪ್ರೊಸೆಸ್ ಆಗ್ತಾ ಇದೆ. ಇನ್ನು ಸರ್ವೆಗೆ ಬಾಕಿ ಆಗಿರೋದು 1,500 2,000 ಮಾತ್ರ, ಅದು ಪ್ರೊಸೆಸ್ ಅಲ್ಲಿ ಕಂಪ್ಲೀಟ್ ಆಗೋಗುತ್ತೆ. ಈಗಾಗಲೇ ಸರ್ವೆ ಆಗಿ ದುರಸ್ತಾಗಿ 1 to 5 ಆಗಿ ಇದು ಏನು ಮಂಜೂರಾತಿ ನೈಜವಾಗಿ ಕೂಡಿದೆ ಅಂತ ಎಲ್ಲವೂ ಆಗಿ ರೈತರಿಗೆ ನಾವು RTC 1727 RTC ಗಳನ್ನ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಇನ್ನು ನಮಗೆ ಇನ್ನು 1 ತಿಂಗಳಲ್ಲಿ ಈ ಜನವರಿ ತಿಂಗಳಲ್ಲಿ ಒಟ್ಟು 3,000 RTC ಗಳನ್ನ ನಾವು ರೈತರಿಗೆ ಮಾಡ್ಕೊಡ್ತಾ ಇದ್ದೀವಿ. ಇದು ಯಾವುದರದ್ದು ಅಂತ ಹೇಳಿದ್ರೆ ಸುಮಾರು 1,700 ಪ್ರಕರಣಗಳು ಇದರೊಳಗಡೆ ಏನಾಗೋಗಿದೆ, ನಾವು ಅನುಬಂಧ 2 ಅಂತ ಹೇಳ್ತೀವಿ. ಅನುಬಂಧ 2 ಅಂದ್ರೆ ಏನು ಅಂತಂದ್ರೆ, ಈಗ ನಾನು ಎಕ್ಸ್ಟೆಂಟ್ ಅಲ್ಲಿ ಇದ್ದೀನಿ, ಆಕಾರ ಬಂದಲ್ಲಿ ಗ್ರಾಂಟ್ ಮಾಡಿಬಿಟ್ರೆ ಅದು ಕರೆಕ್ಷನ್ ಆಗಬೇಕು. ಅಥವಾ ಅನುಭವದಲ್ಲಿ ವ್ಯತ್ಯಾಸ ಆಗಿದೆ, ಪೊಸಿಷನ್ಸ್ ವ್ಯತ್ಯಾಸ ಆಗಿದೆ, ಅದನ್ನ ಕರೆಕ್ಷನ್ ಮಾಡಬೇಕು. ಇಂಥವು ನಮ್ಮಲ್ಲಿ ಆಲ್ಮೋಸ್ಟ್ 1,700 ಕೇಸಸ್ ಇದೆ. ಅದು ತಹಶೀಲ್ದಾರ್ಸ್ಗಳು ಬೇರೆ ಬೇರೆ ಹಂತದಲ್ಲಿ ಅದನ್ನ ರೆವಿನ್ಯೂ ಕರೆಕ್ಷನ್ಸ್ ಎಲ್ಲ ಮಾಡಿಕೊಂಡು ಅದನ್ನ ಮಾಡ್ತಾ ಇದ್ದಂಗೆನೆ ಅದು ನಾವು ಕೂಡ RTC ನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಇದ್ರ ಜೊತೆನಲ್ಲಿ ಹಿಂದೆ ಈಗಾಗಲೇ ದುರಸ್ತ್ ಆಗೋಗಿರೋದು ಸುಮಾರು 712 ಕೇಸಸ್ ನಮಗಿದೆ. ದುರಸ್ತ್ ಆಗಿದೆ, RTC ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಹಿಂದೆ ಯಾರು ದುರಸ್ತ್ ಮಾಡಿದ್ದಾರೆ, ಆ ದುರಸ್ತ್ ಮಾಡುವಾಗ ಸರಿಯಾಗಿ ಆಗಿದೆ ಇರುವಂತ ತಹಶೀಲ್ದಾರ್ ಹೆದರಿಕೆ ಅನ್ನೋ ಕಾರಣಕ್ಕಾಗಿ ಈಗ ಅದನ್ನು ಕೂಡ ನಾವು ADLRಗಳಿಂದ ಸರ್ಟಿಫೈ ಮಾಡಿಸಿಕೊಡ್ತಾ ಇದ್ದೇವೆ. ಅಂದ್ರೆ ಇನ್ನೊಂದು 3,000 RTC ಗಳು ಈ ಸದ್ಯಕ್ಕೆ ಈಗ ಅದು ಕೂಡ ನಮ್ಮಲ್ಲಿ ಮುಗಿತಾ ಬರ್ತದೆ. ಅಂದ್ರೆ ಈಗ 8,923 ಕೇಸಸ್ ನಲ್ಲಿ ಸುಮಾರು 43,000 ಜನ ಗ್ರಾಂಟಿಗಳಿದ್ದಾರೆ ಇಡೀ ಜಿಲ್ಲೆಯಲ್ಲಿ. ಈ 43,000 ಜನ ಗ್ರಾಂಟಿಗಳು, ಅವ್ರಿಗೆಲ್ಲ ಗ್ರಾಂಟ್ ಆಗಿರೋದು ಮಂಜೂರಿ ಆಗಿರ್ತಕ್ಕಂಥ ರೈತರುಗಳೆಲ್ಲ. ಇದರಲ್ಲಿ ಬಹಳ ದೊಡ್ಡ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಏನಾಗೋಗಿದೆ ಅಂದ್ರೆ ಸುಮಾರು 27,000 ಗ್ರಾಂಟಿಗಳದ್ದು ರೆಕಾರ್ಡ್ಸ್ ಮಿಸ್ಸಿಂಗ್ ಫೈಲ್ ಹೊರಟೋಗಿದೆ. ಮಿಸ್ಸಿಂಗ್ ಫೈಲ್ ಅನ್ನ ಅರ್ಥ ಏನು ಅಂದ್ರೆ ಮಂಜೂರಾಗಿದೆ, ಅವರು ಅನುಭವದಲ್ಲಿದ್ದಾರೆ, ಆದ್ರೆ ಅವರಿಗೆ ದುರಸ್ತ್ ಮಾಡಕ್ಕೆ ಮೂಲ ಕಡತ ಇಲ್ಲ. ವಿಶೇಷವಾಗಿ ಇದು ಕೋಲಾರ ಮತ್ತು ಮಾಲೂರಿನಲ್ಲಿ ಜಾಸ್ತಿ ಸಮಸ್ಯೆ ಇದೆ. ಅದನ್ನು ಏನು ಮಾಡಬೇಕು ಅನ್ನೋದಕ್ಕೆ ಸರ್ಕಾರ 2018ರಲ್ಲಿ ಒಂದು ಸರ್ಕ್ಯುಲರ್, 16ರಲ್ಲಿ ಒಂದು ಸರ್ಕ್ಯುಲರ್ ಕೂಡ ಹೊರಡಿಸಿದೆ. ಆ ಪ್ರಕಾರದಲ್ಲಿ ಒಂದಷ್ಟು ಸರಳೀಕರಣ ಮಾಡಿದ್ದಾರೆ. ಸರಳೀಕರಣ ಮಾಡಿರೋದ್ರಿಂದ ನಾವು ಈಗ ಪ್ರತಿ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನಾವು DC ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಮಿಸ್ಸಿಂಗ್ ಕಮಿಟಿ ಫೈಲ್ ನಲ್ಲಿ ನಾವು ರೆಕಾರ್ಡ್ ಅನ್ನ 2 ಡಾಕ್ಯುಮೆಂಟ್ ಇದೆ, 3 ಡಾಕ್ಯುಮೆಂಟ್, 3 ಡಾಕ್ಯುಮೆಂಟ್ ಇರೋದು ಬರೀ 375 ಕೇಸ್ ಅಷ್ಟೇ ಇರೋದು. 3 ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ಸೇರ್ಕೊಂಡ್ರೆ 6,000. ಯಾವುದೇ ಡಾಕ್ಯುಮೆಂಟ್ ಇಲ್ಲದಿರೋದು 11,755 ಕೇಸಸ್ ಇದೆ. ಅಂದ್ರೆ ಡಾಕ್ಯುಮೆಂಟೇ ಇಲ್ಲದಾಗ ಹೇಗೆ ಅದನ್ನ ಮರುಸೃಷ್ಟಿ ಮಾಡಬೇಕು ಅನ್ನೋ ಸಮಸ್ಯೆ ಆಗಿದೆ. ಇದು ಚಾಲೆಂಜ್ ನಮ್ಮ ಮಿಸ್ಸಿಂಗ್ ಕಮಿಟಿ ಮುಂದೆ, ಫೈಲ್ ಮುಂದೆ ಇರ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ನಾನು ಏನ್ ಹೇಳಿ ಬಯಸ್ತಾ ಇದ್ದೀನಿ ಅಂದ್ರೆ, ನಮ್ಮ ರೈತರ ಬಹಳ ಪ್ರಮುಖವಾದ ಬೇಡಿಕೆ ಆಗಿರ್ತಕ್ಕಂಥ ಈ P ನಂಬರ್ಗಳನ್ನ ದುರಸ್ತಿ ಮಾಡ್ತಕ್ಕಂಥ ಕೆಲಸ ಬಹಳ ನಾವು ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದೇವೆ. ಟೈಮ್ ಲೈನ್ ಹಾಕಿದ್ದೇವೆ. ಎಲ್ಲಾ ಜಿಲ್ಲಾ ತಾಲೂಕು ಮಟ್ಟದ ತಹಶೀಲ್ದಾರ್ಸ್ಗಳು ಕೂಡ ನಿರ್ವಹಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಪ್ರಮುಖವಾದ ಕೆಲಸ. ಎರಡನೇದು, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸರ್ಕಾರದಿಂದ ಮತ್ತೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಈ ಪೌತಿಯನ್ನ ತಾತನ ಕಾಲದಿಂದ ಅಪ್ಪನ ಕಾಲದಿಂದ ನಾವೇನ್ ಮಾಡ್ಬಿಟ್ಟಿದ್ದೇವೆ ಅಂದ್ರೆ, ನಮ್ಮ ತಾತನ ಹೆಸರೇ ಜೈಲಿಗೆ ಇದೆ, RTC ಮ್ಯೂಟೇಷನ್ ಮಾಡ್ಸಕ್ಕೆ ಹೋಗಿಲ್ಲ. ನಮ್ಮ ತಾತ ತೀರ್ಕೊಂಡ್ರು, ನಮ್ಮ ಅಪ್ಪ ಬಂದ್ರು, ನಮ್ಮ ಅಪ್ಪನ ತೀರ್ಕೊಂಡ್ರು, ಅವರು ಮಾಡಿಲ್ಲ. ನಾನು ಈಗ ಆಲ್ಮೋಸ್ಟ್ ಇಷ್ಟು ವರ್ಷ ಆಗಿದೆ, ನಾನು ಮಾಡ್ಕೊತಾ ಇಲ್ಲ. ಸೊ ಹೀಗಾಗಿ ಈ ಪೌತಿ ಅಂದ್ರೆ ಪೌತಿ ಆದ ಮೇಲೆ ಮ್ಯೂಟೇಷನ್ ಅನ್ನ ಮಾಡದೇ ಇರುವಂತ ಒಂದು ಆಂದೋಲನ, ಈ ಪೌತಿ ಆಂದೋಲನ ಕೂಡ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಹೋಬಳಿ ಮಟ್ಟಕ್ಕೆ ಹೋಗಿ ನಾವು ನಮ್ಮ ತಾಲೂಕಿನ ತಹಶೀಲ್ದಾರ್ಸ್ಗಳು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಕಳೆದ 1 ತಿಂಗಳಿಂದ 37,000 ಪ್ರಕರಣಗಳನ್ನು ಈ ಪೌತಿ ಕಾವತಿಯನ್ನ ನಾವು ಮಾಡ್ಕೊಟ್ಟಿದ್ದೇವೆ. ಇದನ್ನ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿ ಒಟ್ಟು 264 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದೆ, ಸರ್ಕಲ್ಸ್ ಇದೆ 264. ಪ್ರತಿ ಒಬ್ಬ VAO ಪ್ರತಿ ದಿನ ಕನಿಷ್ಠ 5 ಈ ಪೌತಿ ಖಾತೆಯನ್ನ ಮಾಡಬೇಕು. 1 ತಿಂಗಳಿಗೆ ಮಿನಿಮಮ್ 100 ಖಾತೆಗಳನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಟಾರ್ಗೆಟ್ ಕೊಟ್ಟು ಆ ಪ್ರಕಾರ ಒಂದು ಟೈಮ್ ಲೈನ್ ಶೆಡ್ಯೂಲ್ ಹಾಕೊಂಡು ನಾವು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇಡೀ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 2,87,000 ಜನ ಅಂದ್ರೆ ಪೌತಿ ಆಗೋಗಿದ್ದಾರೆ, RTC ಮುಂದುವರಿತಾರೆ.
ಸತ್ತೋಗಿದ್ದಾರೆ. ನನ್ನ ತಾತನ ಹೆಸರಿನಲ್ಲಿ ಸತ್ತೋಗಿದ್ದಾರೆ ಅಂತ 2,87,000. ಅದಕ್ಕೆ ಎಲಿಜಿಬಲ್ ಇರೋದು 38,000. ಆ ಎಲಿಜಿಬಲ್ 37,000 ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದೀವಿ. ಅಲ್ಲಿ ಈಗ ಸರ್ಕಾರ ಮತ್ತಷ್ಟು ಮಾನದಂಡಗಳು ಕೊಡ್ತಾ ಇದೆ. ಏನಂತಂದ್ರೆ ಈಗ ಏನಂದ್ರೆ ಇನ್ನೂ ಸರಳೀಕರಣ ಮಾಡೋದು ಹೇಗೆ ಅಂತ. ಈಗ ಏನಾಗಿದೆ, ಮನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಗಮನಿಸಿದಾಗ ಏನಂತಂದ್ರೆ ಹೆಣ್ಣು ಮಕ್ಕಳುಗಳಿಗೆ ಅಲ್ಲಿ ಸೇರಿಸಬೇಡಿ ಅಂತ ಗಂಡು ಮಕ್ಕಳು ತಕ್ಕ. ನಮ್ಮ ತಂದೆ ನಮ್ಮ ಅಪ್ಪ ತೀರ್ಕೊಂಡ್ರು. ನಾನು ನನ್ನ ಅಕ್ಕ ತಂಗಿ 3 ಜನ ಇದ್ದೀವಿ. ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ಅಕ್ಕ ತಂಗಿ ಸೇರಿಸ್ಬಿಡ ನನ್ನ ಹೆಸರು ಹಾಕೋದಾಗ ಅವ್ರು ಬಿಡೋದು ಬರಲ್ಲ. ನಾವು ತಕರಾರು ಪ್ರಕರಣಗಳಲ್ಲಿ ಮಾತ್ರ ಸ್ವಲ್ಪ ನಿಧಾನ ಆಗ್ತಾ ಇದೆ. ಯಾಕಂದ್ರೆ ಅವರು ಕಾನೂನು ಪ್ರಕಾರ ತಹಶೀಲ್ದಾರ್ ಏರ್ ಮಾಡಿ ಅದನ್ನ ಮಾಡಿದ್ರು. ಎಲ್ಲಿ ತಕರಾರೇ ಇಲ್ಲ. ಆಮೇಲೆ ಲೀಗಲ್ ಏನ್ ಸಮಸ್ಯೆಗಳು ಬರ್ತದೆ, ನಮ್ಮ ತಾತ ಆಮೇಲೆ ಕೆಲವು ಕಡೆ 2 ಹೆಂಡತಿಯರು ಮಕ್ಕಳು ಈ ತರ ಸಮಸ್ಯೆಗಳು ಬಂದದ್ದು ಸ್ವಲ್ಪ ಡಿಲೇ ಆಗುತ್ತೆ ಅಂದ್ಬಿಟ್ರೆ ಈ ಪೂರ್ತಿ ಕಾರ್ಯಕ್ರಮ ಕೂಡ ಆದ್ಯತೆ ಮೇರೆಗೆ ನಾವು ಕರ್ನಾಟಕ ಸರ್ಕಾರದಿಂದ ನಾವು ತಗೊಂಡು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದು ಬಹಳ ನಾವು ಕಂದಾಯ ಗ್ರಾಮಗಳನ್ನ ಹೊಸದಾಗಿ ನಾವು ಸೃಷ್ಟಿ ಮಾಡಿ ಈಗ ಸುಮಾರು ನಾವು ಈಗ ಬಂದ ನಂತರದಲ್ಲಿ 145 ಹೊಸ ಕಂದಾಯ ಗ್ರಾಮಗಳಿಗೆ ನಾವೀಗ ಪ್ರಸ್ತಾವನೆಯನ್ನು ಸಿದ್ಧಪಡಿಸಿ ಅದರಲ್ಲಿ 64 ಪ್ರಸ್ತಾವನೆಗಳನ್ನು ಪ್ರಿಲಿಮಿನರಿ ನೋಟಿಫಿಕೇಶನ್ ಕಳಿಸಿದ್ದೀವಿ. ಈ 145ರಲ್ಲಿ 37 ಕಂದಾಯ ಗ್ರಾಮ, ಇನ್ನು 108 ಬಂದು ಉಪಗ್ರಾಮಗಳು ಅಂತ ಮಾಡ್ತಾರೆ. ಈಗ ನಿಮ್ಗೆ ಗೊತ್ತು, ನಿಮ್ಮ ಗ್ರಾಮದಲ್ಲಿ ಹೋದ್ರೆ ನಿಮ್ಮ ಗ್ರಾಮದಿಂದ ಆಚೆಗೆ ಒಂದು 10 ಮನೆಗಳು ಒಂದು ಸೆಟಲ್ಮೆಂಟ್ ಶುರು ಆಗಿರ್ತದೆ. ಅದು ಹೊಸ ಎಕ್ಸ್ಟೆನ್ಷನ್ ಅಂತ ಆಗಿರ್ಬೋದು, ಅಥವಾ ಊರ್ನವ್ರು ಯಾರು ಹೋಗಿ ಹೊಸದಾಗಿ ಅಥವಾ ಆಶ್ರಯದಲ್ಲಿ ಮನೆ ಕಟ್ಕೊಂಡಿರ್ಬೋದು. ಆ ಜಾಗನ ನಾವು ಹಿಂದೆ ಮಜರೆ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಕಂದಾಯ ಗ್ರಾಮ ಆಗದೆ ಹೋದ್ರೆ, ಉಪಗ್ರಾಮ ಆಗದೆ ಹೋದ್ರೆ ಗ್ರಾಮಕ್ಕೆ ಸಿಗುವಂತ ಸೌಲಭ್ಯಗಳು ಆ ಮಾನ್ಯತೆ ಅವಕ್ಕೆ ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ಆ ಒಂದು ಪ್ರಕ್ರಿಯೆ ಕೂಡ ಬಹಳ ದೊಡ್ಡ ಪ್ರಮಾಣದ ನಮ್ಮ ಜಿಲ್ಲೆಯಲ್ಲಿ ಈಗ ಆಗ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖ ಯೋಜನೆ ಅಂತ ಕೋಲಾರ ನಾವು ಮಾಡಿ ನಮ್ಮ ಈ ರೆಕಾರ್ಡ್ ಹೊಂದಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನ, ಭೂಮಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಡಿಜಿಟಲೀಕರಣವನ್ನ ಮಾಡಿದ್ದೇವೆ. ಇದ್ರ ಉದ್ದೇಶ ಏನಂತಂದ್ರೆ ಈ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡೋದನ್ನ ತಪ್ಪಿಸಬೇಕು. ಆಮೇಲೆ ಈ ರೆಕಾರ್ಡ್ ರೂಮ್ ಬಹಳಷ್ಟು ಸಂದರ್ಭಗಳಲ್ಲಿ ದುರ್ಬಳಕೆ ಆಗ್ತಾ ಇರುವಂತಹ ಸಾರ್ವಜನಿಕರಿಂದ ಸಮಸ್ಯೆಗಳು ಬರ್ತಾ ಇದೆ, ದೂರುಗಳಿತ್ತು. ಅದು ತಪ್ಪಿಸಬೇಕು. ಒಂದ್ಸಾರಿ ಡಿಜಿಟಲೈಸ್ ಆಗ್ಬಿಟ್ರೆ ನೀವು ದಾಖಲೆಯನ್ನ ತಿದ್ದೋದಾಗ್ಲಿ ಅಥವಾ ಅದೇನಾದ್ರೂ ಮಾರ್ಪಾಡು ಮಾಡೋದಾಗ್ಲಿ ಅಥವಾ ನೀವು ನಕಲಿ ದಾಖಲೆ ಸೃಷ್ಟಿ ಮಾಡೋದಾಗ್ಲಿ ಸಾಧ್ಯವಾಗೋದಿಲ್ಲ. ಇದು ಬಹಳ ಕ್ರಾಂತಿಕಾರಕವಾದಂತಹ ಒಂದು ಹೆಜ್ಜೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಮಾಡ್ತಾ ಇದ್ದೇನೆ. ಆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಕೋಲಾರ ಮುಗಿಸ್ಬಿಟ್ಟಿದ್ದೀವಿ. ಮಾಲೂರು ಮತ್ತು KGF ನಾವು ಈ ತಿಂಗಳ 15ನೇ ತಾರೀಕಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಮಾಲೂರು ಮತ್ತು KGF ಇನ್ನು 3 ತಾಲೂಕುಗಳನ್ನ ನಾವು ಬಹುಶಃ ಮಾರ್ಚ್ ಒಳಗಡೆ ಅಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ಡಿಜಿಟಲೈಸ್ ಮಾಡ್ಬಿಡ್ತೀವಿ. ಇದಕ್ಕಿಂತ ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಈಗಾಗಲೇ ನಾವು ಈ ಎಲ್ಲ ತಾಲೂಕುಗಳಲ್ಲೂ ನಿಮಗೆ ಅಗತ್ಯವಾಗಿರುವ ದಾಖಲೆಗಳನ್ನ ಆನ್ಲೈನ್ ನಲ್ಲೇ ತಾವು ಪಡೆದುಕೊಳ್ಳಬಹುದು. ಲಕ್ಷಾಂತರ ಪೇಜಸ್ ನಾವೀಗ ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ನಿಮ್ಗೆ ಯಾವ ದಾಖಲೆ ಬೇಕೋ ಆ ದಾಖಲೆ ನೀವು ಆನ್ಲೈನ್ ಪಡ್ಕೋಬಹುದು. ನೀವು ಅಲ್ಲಿಗೆ ಹೋಗಿ ಏನು ನಮ್ಮ ಕಂದಾಯ ಇಲಾಖೆಯ ತಹಶೀಲ್ದಾರ್ ಕಚೇರಿಯ ರೆಕಾರ್ಡ್ ರೂಮ್ಗೆ ಹೋಗಿ ಅಲ್ಲಿರೋದನ್ನ ಕಾಣಬೇಕು ಅಂತಿಲ್ಲ. ಬಿಕಾಸ್ ಇಟ್ ಇಸ್ ಇನ್ ಪಬ್ಲಿಕ್ ಡೊಮೈನ್. ಪಬ್ಲಿಕ್ ಡೊಮೈನ್ ಇಂದ ಎನಿಬಡಿ ಕ್ಯಾನ್ ಡೌನ್ಲೋಡ್ ಇಟ್ ಆನ್ ಪೇಮೆಂಟ್. ದಿಸ್ ಇಸ್ ಒಂದು. ಇದು ಜೊತೆಯಲ್ಲಿ ನಾವು ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು AC ಕಚೇರಿ ಇರ್ತಕ್ಕಂಥ ಎಲ್ಲ ದಾಖಲೆಗಳು ಕೂಡ ನಾವು ಡಿಜಿಟಲೈಸ್ ಮಾಡ್ತಾ ಇದ್ದೀವಿ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಪೇಜಸ್ ನಾವು DC ಆಫೀಸಿಂದ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. 8,80,000 ಪೇಜಸ್ AC ಆಫೀಸಿಂದ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಬಹುಶಃ ಒಂದು ತಿಂಗಳೊಳಗಡೆ ಈ ಜನವರಿ ಒಳಗಡೆ ನಾವು ಎರಡೂ ನಮ್ಮ DC ಆಫೀಸ್ AC ಆಫೀಸ್ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡಿಬಿಡ್ತೇವೆ. ಆಮೇಲೆ DC ಆಫೀಸಲ್ಲಿ ಈಗಾಗಲೇ ನಾವು ನಿಮಗೆ ದಾಖಲೆ ಕೇಳಿದ್ರೆ ಆನ್ಲೈನ್ ಅಲ್ಲಿ ಕೊಡಕ್ಕೆ ಶುರು ಮಾಡಿದ್ದೇವೆ. 935 ಪೇಜಸ್ ಈಗಾಗಲೇ ಸ್ಟಾರ್ಟೆಡ್ ಇಶ್ಯೂಯಿಂಗ್ ಆನ್ಲೈನ್. ಅಂದ್ರೆ ಸರ್ಕಾರದ